ಬಿಸಿ ತಟ್ಟಿದೆ. ತಲಕಾವೇರಿ ನಾಳೆ ಸಂಜೆ 5 ಗಂಟೆಗೆ ಬಂದ್ ಆಗುತ್ತೆ. ಭಾಗಮಂಡಲ ಬಗಂಡೇಶ್ವರ ದೇವಾಲಯಕ್ಕೂ ಕೂಡ ಬೀಗವನ್ನ ಹಾಕಲಾಗುತ್ತೆ. ಗ್ರಹಣದ ಹಿನ್ನೆಲೆಯಲ್ಲಿ ನಾಳೆ ಭಕ್ತರ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಹುಣ್ಣಿಮೆಯ ಪ್ರಯುಕ್ತ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇತ್ತು, ಅದು ಕೂಡ ರದ್ದಾಗಿದೆ. ಸಂಜೆ 5 ಗಂಟೆಗೆ ಈ ದೇವಸ್ಥಾನ ಬಂದ್ ಆಗುತ್ತೆ. ಹೀಗಾಗಿ ಹುಣ್ಣಿಮೆ ಪ್ರಯುಕ್ತ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇತ್ತು, ಅದು ಕೂಡ ರದ್ದಾಗಿದೆ. ಭಕ್ತರಿಗೆ ನಾಳೆ ಅವಕಾಶ ಇರೋದಿಲ್ಲ. ನಾಳೆ ಸಾಯಂಕಾಲ 5 ಗಂಟೆಗೆ ಈ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಒಂದು ರಾತ್ರಿ 9:57ಕ್ಕೆ ಚಂದ್ರಗ್ರಹಣ ಪ್ರಾರಂಭ ಆಗುವುದು. ಹೀಗಾಗಿ ರಾಜ್ಯದ ಪ್ರಮುಖ ದೇವಸ್ಥಾನಗಳು ನಾಳೆ ಮಧ್ಯಾಹ್ನದಿಂದಲೇ ಕೂಡ ಕ್ಲೋಸ್ ಆಗುತ್ತೆ. ಹೀಗಾಗಿ ಭಕ್ತರಿಗೆ ಯಾವುದೇ ರೀತಿಯಾದಂತಹ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಸಂಜೆ 5 ಗಂಟೆಗೆ ಈ ದೇವಸ್ಥಾನ ಬಂದ್ ಆಗೋದು. ಬಿಸಿ ತಟ್ಟಿದೆ. ತಲಕಾವೇರಿ ನಾಳೆ ಸಂಜೆ 5 ಗಂಟೆಗೆ ಬಂದ್ ಆಗುತ್ತೆ. ಭಾಗಮಂಡಲ ಬಗಂಡೇಶ್ವರ ದೇವಾಲಯಕ್ಕೂ ಕೂಡ ಬೀಗವನ್ನ ಹಾಕಲಾಗುತ್ತೆ. ಗ್ರಹಣದ ಹಿನ್ನೆಲೆಯಲ್ಲಿ ನಾಳೆ ಭಕ್ತರ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಹುಣ್ಣಿಮೆಯ ಪ್ರಯುಕ್ತ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇತ್ತು, ಅದು ಕೂಡ ರದ್ದಾಗಿದೆ. ಸಂಜೆ 5 ಗಂಟೆಗೆ ಈ ದೇವಸ್ಥಾನ ಬಂದ್ ಆಗುತ್ತೆ. ಹೀಗಾಗಿ ಹುಣ್ಣಿಮೆ ಪ್ರಯುಕ್ತ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇತ್ತು, ಅದು ಕೂಡ ರದ್ದಾಗಿದೆ. ಭಕ್ತರಿಗೆ ನಾಳೆ ಅವಕಾಶ ಇರೋದಿಲ್ಲ. ನಾಳೆ ಸಾಯಂಕಾಲ 5 ಗಂಟೆಗೆ ಈ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಒಂದು ರಾತ್ರಿ 9:57ಕ್ಕೆ ಚಂದ್ರಗ್ರಹಣ ಪ್ರಾರಂಭ ಆಗುವುದು. ಹೀಗಾಗಿ ರಾಜ್ಯದ ಪ್ರಮುಖ ದೇವಸ್ಥಾನಗಳು ನಾಳೆ ಮಧ್ಯಾಹ್ನದಿಂದಲೇ ಕೂಡ ಕ್ಲೋಸ್ ಆಗುತ್ತೆ. ಹೀಗಾಗಿ ಭಕ್ತರಿಗೆ ಯಾವುದೇ ರೀತಿಯಾದಂತಹ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಸಂಜೆ 5 ಗಂಟೆಗೆ ಈ ದೇವಸ್ಥಾನ ಬಂದ್ ಆಗೋದು. ಬಿಸಿ ತಟ್ಟಿದೆ. ತಲಕಾವೇರಿ ನಾಳೆ ಸಂಜೆ 5 ಗಂಟೆಗೆ ಬಂದ್ ಆಗುತ್ತೆ. ಭಾಗಮಂಡಲ ಬಗಂಡೇಶ್ವರ ದೇವಾಲಯಕ್ಕೂ ಕೂಡ ಬೀಗವನ್ನ ಹಾಕಲಾಗುತ್ತೆ. ಗ್ರಹಣದ ಹಿನ್ನೆಲೆಯಲ್ಲಿ ನಾಳೆ ಭಕ್ತರ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಹುಣ್ಣಿಮೆಯ ಪ್ರಯುಕ್ತ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇತ್ತು, ಅದು ಕೂಡ ರದ್ದಾಗಿದೆ. ಸಂಜೆ 5 ಗಂಟೆಗೆ ಈ ದೇವಸ್ಥಾನ ಬಂದ್ ಆಗುತ್ತೆ. ಹೀಗಾಗಿ ಹುಣ್ಣಿಮೆ ಪ್ರಯುಕ್ತ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇತ್ತು, ಅದು ಕೂಡ ರದ್ದಾಗಿದೆ. ಭಕ್ತರಿಗೆ ನಾಳೆ ಅವಕಾಶ ಇರೋದಿಲ್ಲ. ನಾಳೆ ಸಾಯಂಕಾಲ 5 ಗಂಟೆಗೆ ಈ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಒಂದು ರಾತ್ರಿ 9:57ಕ್ಕೆ ಚಂದ್ರಗ್ರಹಣ ಪ್ರಾರಂಭ ಆಗುವುದು. ಹೀಗಾಗಿ ರಾಜ್ಯದ ಪ್ರಮುಖ ದೇವಸ್ಥಾನಗಳು ನಾಳೆ ಮಧ್ಯಾಹ್ನದಿಂದಲೇ ಕೂಡ ಕ್ಲೋಸ್ ಆಗುತ್ತೆ. ಹೀಗಾಗಿ ಭಕ್ತರಿಗೆ ಯಾವುದೇ ರೀತಿಯಾದಂತಹ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಸಂಜೆ 5 ಗಂಟೆಗೆ ಈ ದೇವಸ್ಥಾನ ಬಂದ್ ಆಗೋದು. ಬಿಸಿ ತಟ್ಟಿದೆ. ತಲಕಾವೇರಿ ನಾಳೆ ಸಂಜೆ 5 ಗಂಟೆಗೆ ಬಂದ್ ಆಗುತ್ತೆ. ಭಾಗಮಂಡಲ ಬಗಂಡೇಶ್ವರ ದೇವಾಲಯಕ್ಕೂ ಕೂಡ ಬೀಗವನ್ನ ಹಾಕಲಾಗುತ್ತೆ. ಗ್ರಹಣದ ಹಿನ್ನೆಲೆಯಲ್ಲಿ ನಾಳೆ ಭಕ್ತರ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಹುಣ್ಣಿಮೆಯ ಪ್ರಯುಕ್ತ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇತ್ತು, ಅದು ಕೂಡ ರದ್ದಾಗಿದೆ. ಸಂಜೆ 5 ಗಂಟೆಗೆ ಈ ದೇವಸ್ಥಾನ ಬಂದ್ ಆಗುತ್ತೆ. ಹೀಗಾಗಿ ಹುಣ್ಣಿಮೆ ಪ್ರಯುಕ್ತ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇತ್ತು, ಅದು ಕೂಡ ರದ್ದಾಗಿದೆ. ಭಕ್ತರಿಗೆ ನಾಳೆ ಅವಕಾಶ ಇರೋದಿಲ್ಲ. ನಾಳೆ ಸಾಯಂಕಾಲ 5 ಗಂಟೆಗೆ ಈ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಒಂದು ರಾತ್ರಿ 9:57ಕ್ಕೆ ಚಂದ್ರಗ್ರಹಣ ಪ್ರಾರಂಭ ಆಗುವುದು. ಹೀಗಾಗಿ ರಾಜ್ಯದ ಪ್ರಮುಖ ದೇವಸ್ಥಾನಗಳು ನಾಳೆ ಮಧ್ಯಾಹ್ನದಿಂದಲೇ ಕೂಡ ಕ್ಲೋಸ್ ಆಗುತ್ತೆ. ಹೀಗಾಗಿ ಭಕ್ತರಿಗೆ ಯಾವುದೇ ರೀತಿಯಾದಂತಹ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಸಂಜೆ 5 ಗಂಟೆಗೆ ಈ ದೇವಸ್ಥಾನ ಬಂದ್ ಆಗೋದು. ಬಿಸಿ ತಟ್ಟಿದೆ. ತಲಕಾವೇರಿ ನಾಳೆ ಸಂಜೆ 5 ಗಂಟೆಗೆ ಬಂದ್ ಆಗುತ್ತೆ. ಭಾಗಮಂಡಲ ಬಗಂಡೇಶ್ವರ ದೇವಾಲಯಕ್ಕೂ ಕೂಡ ಬೀಗವನ್ನ ಹಾಕಲಾಗುತ್ತೆ. ಗ್ರಹಣದ ಹಿನ್ನೆಲೆಯಲ್ಲಿ ನಾಳೆ ಭಕ್ತರ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಹುಣ್ಣಿಮೆಯ ಪ್ರಯುಕ್ತ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇತ್ತು, ಅದು ಕೂಡ ರದ್ದಾಗಿದೆ. ಸಂಜೆ 5 ಗಂಟೆಗೆ ಈ ದೇವಸ್ಥಾನ ಬಂದ್ ಆಗುತ್ತೆ. ಹೀಗಾಗಿ ಹುಣ್ಣಿಮೆ ಪ್ರಯುಕ್ತ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇತ್ತು, ಅದು ಕೂಡ ರದ್ದಾಗಿದೆ. ಭಕ್ತರಿಗೆ ನಾಳೆ ಅವಕಾಶ ಇರೋದಿಲ್ಲ. ನಾಳೆ ಸಾಯಂಕಾಲ 5 ಗಂಟೆಗೆ ಈ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಒಂದು ರಾತ್ರಿ 9:57ಕ್ಕೆ ಚಂದ್ರಗ್ರಹಣ ಪ್ರಾರಂಭ ಆಗುವುದು. ಹೀಗಾಗಿ ರಾಜ್ಯದ ಪ್ರಮುಖ ದೇವಸ್ಥಾನಗಳು ನಾಳೆ ಮಧ್ಯಾಹ್ನದಿಂದಲೇ ಕೂಡ ಕ್ಲೋಸ್ ಆಗುತ್ತೆ. ಹೀಗಾಗಿ ಭಕ್ತರಿಗೆ ಯಾವುದೇ ರೀತಿಯಾದಂತಹ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಸಂಜೆ 5 ಗಂಟೆಗೆ ಈ ದೇವಸ್ಥಾನ ಬಂದ್ ಆಗೋದು.
ಬಿಸಿ ತಟ್ಟಿದೆ. ತಲಕಾವೇರಿ ನಾಳೆ ಸಂಜೆ 5 ಗಂಟೆಗೆ ಬಂದ್ ಆಗುತ್ತೆ. ಭಾಗಮಂಡಲ ಬಗಂಡೇಶ್ವರ ದೇವಾಲಯಕ್ಕೂ ಕೂಡ ಬೀಗವನ್ನ ಹಾಕಲಾಗುತ್ತೆ. ಗ್ರಹಣದ ಹಿನ್ನೆಲೆಯಲ್ಲಿ ನಾಳೆ ಭಕ್ತರ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಹುಣ್ಣಿಮೆಯ ಪ್ರಯುಕ್ತ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇತ್ತು, ಅದು ಕೂಡ ರದ್ದಾಗಿದೆ. ಸಂಜೆ 5 ಗಂಟೆಗೆ ಈ ದೇವಸ್ಥಾನ ಬಂದ್ ಆಗುತ್ತೆ. ಹೀಗಾಗಿ ಹುಣ್ಣಿಮೆ ಪ್ರಯುಕ್ತ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇತ್ತು, ಅದು ಕೂಡ ರದ್ದಾಗಿದೆ. ಭಕ್ತರಿಗೆ ನಾಳೆ ಅವಕಾಶ ಇರೋದಿಲ್ಲ. ನಾಳೆ ಸಾಯಂಕಾಲ 5 ಗಂಟೆಗೆ ಈ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಒಂದು ರಾತ್ರಿ 9:57ಕ್ಕೆ ಚಂದ್ರಗ್ರಹಣ ಪ್ರಾರಂಭ ಆಗುವುದು. ಹೀಗಾಗಿ ರಾಜ್ಯದ ಪ್ರಮುಖ ದೇವಸ್ಥಾನಗಳು ನಾಳೆ ಮಧ್ಯಾಹ್ನದಿಂದಲೇ ಕೂಡ ಕ್ಲೋಸ್ ಆಗುತ್ತೆ. ಹೀಗಾಗಿ ಭಕ್ತರಿಗೆ ಯಾವುದೇ ರೀತಿಯಾದಂತಹ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಸಂಜೆ 5 ಗಂಟೆಗೆ ಈ ದೇವಸ್ಥಾನ ಬಂದ್ ಆಗೋದು. ಬಿಸಿ ತಟ್ಟಿದೆ. ತಲಕಾವೇರಿ ನಾಳೆ ಸಂಜೆ 5 ಗಂಟೆಗೆ ಬಂದ್ ಆಗುತ್ತೆ. ಭಾಗಮಂಡಲ ಬಗಂಡೇಶ್ವರ ದೇವಾಲಯಕ್ಕೂ ಕೂಡ ಬೀಗವನ್ನ ಹಾಕಲಾಗುತ್ತೆ. ಗ್ರಹಣದ ಹಿನ್ನೆಲೆಯಲ್ಲಿ ನಾಳೆ ಭಕ್ತರ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಹುಣ್ಣಿಮೆಯ ಪ್ರಯುಕ್ತ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇತ್ತು, ಅದು ಕೂಡ ರದ್ದಾಗಿದೆ. ಸಂಜೆ 5 ಗಂಟೆಗೆ ಈ ದೇವಸ್ಥಾನ ಬಂದ್ ಆಗುತ್ತೆ. ಹೀಗಾಗಿ ಹುಣ್ಣಿಮೆ ಪ್ರಯುಕ್ತ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇತ್ತು, ಅದು ಕೂಡ ರದ್ದಾಗಿದೆ. ಭಕ್ತರಿಗೆ ನಾಳೆ ಅವಕಾಶ ಇರೋದಿಲ್ಲ. ನಾಳೆ ಸಾಯಂಕಾಲ 5 ಗಂಟೆಗೆ ಈ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಒಂದು ರಾತ್ರಿ 9:57ಕ್ಕೆ ಚಂದ್ರಗ್ರಹಣ ಪ್ರಾರಂಭ ಆಗುವುದು. ಹೀಗಾಗಿ ರಾಜ್ಯದ ಪ್ರಮುಖ ದೇವಸ್ಥಾನಗಳು ನಾಳೆ ಮಧ್ಯಾಹ್ನದಿಂದಲೇ ಕೂಡ ಕ್ಲೋಸ್ ಆಗುತ್ತೆ. ಹೀಗಾಗಿ ಭಕ್ತರಿಗೆ ಯಾವುದೇ ರೀತಿಯಾದಂತಹ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಸಂಜೆ 5 ಗಂಟೆಗೆ ಈ ದೇವಸ್ಥಾನ ಬಂದ್ ಆಗೋದು. ಬಿಸಿ ತಟ್ಟಿದೆ. ತಲಕಾವೇರಿ ನಾಳೆ ಸಂಜೆ 5 ಗಂಟೆಗೆ ಬಂದ್ ಆಗುತ್ತೆ. ಭಾಗಮಂಡಲ ಬಗಂಡೇಶ್ವರ ದೇವಾಲಯಕ್ಕೂ ಕೂಡ ಬೀಗವನ್ನ ಹಾಕಲಾಗುತ್ತೆ. ಗ್ರಹಣದ ಹಿನ್ನೆಲೆಯಲ್ಲಿ ನಾಳೆ ಭಕ್ತರ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಹುಣ್ಣಿಮೆಯ ಪ್ರಯುಕ್ತ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇತ್ತು, ಅದು ಕೂಡ ರದ್ದಾಗಿದೆ. ಸಂಜೆ 5 ಗಂಟೆಗೆ ಈ ದೇವಸ್ಥಾನ ಬಂದ್ ಆಗುತ್ತೆ. ಹೀಗಾಗಿ ಹುಣ್ಣಿಮೆ ಪ್ರಯುಕ್ತ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇತ್ತು, ಅದು ಕೂಡ ರದ್ದಾಗಿದೆ. ಭಕ್ತರಿಗೆ ನಾಳೆ ಅವಕಾಶ ಇರೋದಿಲ್ಲ. ನಾಳೆ ಸಾಯಂಕಾಲ 5 ಗಂಟೆಗೆ ಈ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಒಂದು ರಾತ್ರಿ 9:57ಕ್ಕೆ ಚಂದ್ರಗ್ರಹಣ ಪ್ರಾರಂಭ ಆಗುವುದು. ಹೀಗಾಗಿ ರಾಜ್ಯದ ಪ್ರಮುಖ ದೇವಸ್ಥಾನಗಳು ನಾಳೆ ಮಧ್ಯಾಹ್ನದಿಂದಲೇ ಕೂಡ ಕ್ಲೋಸ್ ಆಗುತ್ತೆ. ಹೀಗಾಗಿ ಭಕ್ತರಿಗೆ ಯಾವುದೇ ರೀತಿಯಾದಂತಹ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಸಂಜೆ 5 ಗಂಟೆಗೆ ಈ ದೇವಸ್ಥಾನ ಬಂದ್ ಆಗೋದು.